ಕುವೆಂಪು ಅವರಿಗೆ ಭಾಷಣ ಮಾಡಕ್ಕೆ ಬರ್ತಿರ್ಲಿಲ್ಲ. ಬೇಂದ್ರೆ ಅವರು ದಾರಿ ತಪ್ಪಿ ಅರ್ಚ್ಕೊಂಡು ಕಿರ್ಚ್ಕೊಂಡು ಎಲ್ಲದೋ ಹೋಗ್ಬಿಡೋರು. ಪೂತಿನ ಬಾಯೇ ಬಿಟ್ಟಿದ್ದಿಲ್ಲ. ವರ್ಷನೂ ಅಲ್ಲಿ ಅದ್ಭುತವಾದ ಸಂಗೀತ ಮಹೋತ್ಸವ ನಡೆಯುತ್ತೆ. ಪ್ರತಿ ಸಲನೂ ಕೂಡ ತಮಿಳಿನವರಿಗೆ ಆದ್ಯತೆ ಅಲ್ಲಿ, ತಮಿಳು ಕಲಾವಿದರಿಗೆ. ಅಲ್ಲಿಂದ ಶುರುವಾಯಿತು ಕನ್ನಡ ಚಳುವಳಿ. ಹಾಗಾಗಿ ಏನಾಗೋಯ್ತು, ಒಂದು ಸಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ, ಪ್ರಗತಿ ರಂಗ ಅಂತ ಹೆಸರಿತ್ತು. ನಿರಂಜನರು ಕಟ್ಟಿದ್ದಿದ್ದು ನಿಂತು, ಕಟ್ಟಿ ಮನೆಯವರು ನಿರಂಜನರು ಸೇರಿ ಕಟ್ಟಿದ್ದೇನೋ ಪ್ರಗತಿ ರಂಗ. ಇದು ಪ್ರಗತಿಶೀಲ. ಇಲ್ಲಿ ಶೀಲವೇ ಇಲ್ಲ, ಎಲ್ಲ ಶೀಲ ಕಳ್ಕೊಂಡವರು, ಶೀಲ ತೆಗೆಯೋರು ಅಂತಲೇ ಇವ್ರಿಗೆಲ್ಲರಿಗೂ ಬ್ರ್ಯಾಂಡ್. ಆನಾಕೃಷ್ಣರಲ್ಲಿ ಇದ್ದಂತಹ ಮಹೋನ್ನತವಾದ ಒಂದು ಶಕ್ತಿ ಅಂದರೆ ಇದು ಅಂತ ಹೇಳಿದ್ದಾರೆ ನಿರಂಜನರು. ಪ್ರಗತಿಶೀಲ ವಿರೋಧಿಸ್ಕೊಳ್ಳಿ ನೀವು, ಆದರೆ ಕೃಷ್ಣಾಯರನ್ನು ವಿರೋಧಿಸಕ್ಕೆ ಸಾಧ್ಯ ಇರಲಿಲ್ಲ. ಆನಾಕೃಷ್ಣರು ಕನ್ನಡದ ಸಾಹಿತ್ಯ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತುಂಬ ವರ್ಣರಂಜಿತ ವ್ಯಕ್ತಿತ್ವ ಅಂದರೆ ಕೃಷ್ಣರಾಯರದು. ಅವರ ಅಷ್ಟು ಬಹುಮುಖ ಇದಿತ್ತು, ಅವ್ರ ವ್ಯಾಪ್ತಿ ಇತ್ತು ಎಲ್ಲದರಲ್ಲೂ. ಬಹುಶಃ ರಾಜಕೀಯಕ್ಕೆ ಪೂರ್ಣವಾಗಿ ರಾಜಕೀಯಕ್ಕೆ ಇಳಿದೇ ಇದ್ದರು. ರಾಜಕಾರಣಿಗಳ ಎಲ್ಲರ ಸಂಬಂಧವೂ ಕೃಷ್ಣರಾಯರಿಗಿತ್ತು, ಅಷ್ಟೇ ಗೌರವ ಅವರು ಕೊಡ್ತಾ ಇದ್ದರು. ನಾನು ಅವ್ರನ್ನ ನೋಡಿದ್ದು 1970ನೇ ಇಸ್ವಿನಲ್ಲಿ, ತೀರ್ಕೊಂಡಿದ್ದು ಅದೇ ವರ್ಷವೇ. ಅದು ಆದರೆ ನೋಡಿದ ಸಂದರ್ಭ, ಕನ್ನಡ ಸಾಹಿತ್ಯ ಪರಿಷತ್ನವರು ಸಾಹಿತ್ಯ ಸಮ್ಮೇಳನವನ್ನು 70ನೇ ಇಸ್ವಿನಲ್ಲಿ ಆ ಕೋಟೆ ಹೈಸ್ಕೂಲಿನ ಆವರಣದಲ್ಲಿ ಬೃಹತ್ ಪ್ರಮಾಣವಾಗಿ ಮಾಡಿದ್ರು. ಬಹುಶಃ ಅದೇ ಸುಮಾರಿಗೆ ಅಂತ ಕಾಣಿಸುತ್ತೆ ಲೋಕಸಭಾ ಚುನಾವಣೆಯು ಕೂಡ ಬಂದಿತ್ತು. ಕೆಂಗಲ್ ಹನುಮಂತಯ್ಯ ಅವರು ನಿಂತಿದ್ದ ಹಾಗೆ ನನ್ನ ನೆನಪದು, ಖಚಿತವಾಗಿ ಡೇಟ್ ಹೇಳೋಕ್ಕಾಗಲ್ಲ. ಅದು ಆಗಿದ್ದೇನು, ಆ ವೇದಿಕೆಯ ಮೇಲೆ ಕನ್ನಡದ ವಿರೋಧಿ ಅನ್ನುವ ಹಾಗೆ, ಯಾಕಂದರೆ ಅವರು ಕೇಂದ್ರ ರೈಲ್ವೆ ಮಂತ್ರಿನೋ ಏನೋ ಆದ ಹಾಗೆ ನೆನಪು, ಯಾರೋ ಹನುಮಂತಯ್ಯ ಅವರು. ಇಲ್ಲಿ ಅವ್ರ ವಿರುದ್ಧ ತರಾಸು ಅವರು ಸೇರಿಕೊಂಡು ಅವರೊಬ್ಬ ಕನ್ನಡದ ದ್ರೋಹಿ ಅನ್ನುವ ಹಾಗೆ ದೊಡ್ಡ ಗುಲ್ಲೆ ಬೀಸ್ಬಿಟ್ಟು ಭಾಷಣ ಮಾಡಿದ್ದೆ ತರಾಸು ಅವರು. ನಾವು ಕೇಳಿದ್ದೀವಿ, ಎಲ್ಲರೂ ಕೇಳಿದ್ರು, ನಾನು ಕೇಳಿದ್ದೀನಿ. ಸುಮಾರು ಮಧ್ಯಾಹ್ನದ ಹೊತ್ತುವರೆಗೂ ಬೆಳಗಿನ ಗೋಷ್ಠಿ ನಡೀತಲ್ಲ, ಅದು ಯಾವುದೋ ಒಂದು ಗೋಷ್ಠಿನಲ್ಲಿ ಇದು ಎದ್ಬಿಡ್ತಿದ್ದು, ಹನುಮಂತಯ್ಯನವರು ಕನ್ನಡದ ವಿರೋಧಿ ಅನ್ನೋ ಹಾಗೆ. ಅದೇ ಸಮಯಕ್ಕೆ ಆನಕ್ರವ್ರದ್ದು ಆ ಸಮ್ಮೇಳನದಲ್ಲಿ ಏನೇನೂ ಇರಲಿಲ್ಲ. ಸಮ್ಮೇಳನ ಅಧ್ಯಕ್ಷರು ಜವರೇಗೌಡರು, ಜಿ ನಾರಾಯಣ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಆದರೆ ಆನಾಕೃಷ್ಣರು ಮನೆಯಲ್ಲಿದ್ದಾರೆ, ಆರೋಗ್ಯ ತಪ್ಪಿದೆ. ಇಲ್ಲಿ ಎಲ್ಲರೂ ಸಭೆಯಲ್ಲಿ ಅಯ್ಯೋ ಇಂಥ ಸಮಯದಲ್ಲಿ ಆನಾಕೃಷ್ಣರು ಇರಬೇಕಾಯ್ತು, ಆನಾಕ್ರವ್ರು ಇರಬೇಕಾಗಿತ್ತು ಅಂತ ಯಾರು ಕರ್ಕೊಂಡು ಬಂದರು, ಏನಾಯಿತು ಎಂತ ಗೊತ್ತಿಲ್ಲ. ಮಧ್ಯಾಹ್ನ ಕೃಷ್ಣರು ಭಾಷಣಕ್ಕೆ ನಿಂತ್ಕೊಂಡ್ರು, ಬಂದರು, ವೇದಿಕೆ ಹತ್ತಿದ್ರು. ಸಾಕ್ಷಾತ್ ಪರಮ ಶಿಷ್ಯರಲ್ಲಿ ತರಾಸು ಅವರು ಒಬ್ಬರವರಿಗೆ ಅಣ್ಣ ಅನ್ನುವ ಹಾಗೆ ಅವ್ರನ್ನ ಅಣ್ಣ, ಎಲ್ಲರೂ ಅಣ್ಣ ಅಂತಾನೆ ಅಂತ ಇದ್ದಿದ್ದು ಆನಾಕೃಷ್ಣರನ್ನ. ಎಲ್ಲ ಸಂಗೀತ ಕ್ಷೇತ್ರದವರು, ಸಾಹಿತ್ಯ ಕ್ಷೇತ್ರದವರು, ರಂಗಭೂಮಿಯವರು. ಅವು ಯಾವ ಅಕಾಡೆಮಿಗಳಿತ್ತು ಅವಾಗ, ಏನು ಉಳಿದಿತ್ತದ ಎಲ್ಲವೂ ಆನಾಕೃಷ್ಣರೇ ಆಗಿದ್ದರು. ಅವರ ಪಯಣದಲ್ಲಿ ದಾರಿನಲ್ಲಿ ಆಗಿದ್ದವರು ಅವರು. ಕರ್ನಾಟಕದಲ್ಲಿ ಕೃಷ್ಣರ ಹೆಸರು ಹೇಳಿದರೆ ಅದು ಬೇರೆ ಕತೆ, ಮುಂದೆ ಒಂಚೂರು ಹೇಳ್ತೀನಿ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ. ಆ ದಿನದ್ದು ನನಗೆ ಇನ್ನೂ ನೆನಪುಳಿದಿದೆ. ನಾನು ಮೊದಲನೇ ಸಲ ಅವ್ರ ಭಾಷಣ ಕೇಳಿದ್ದು. ಬಹಳ ಜನ ಹೇಳೋರು ಕೃಷ್ಣರ ಭಾಷಣವನ್ನು ಮೀರಿಸಿ ಮಾತಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕುವೆಂಪು ಅವರಿಗೆ ಭಾಷಣ ಮಾಡಕ್ಕೆ ಬರ್ತಿರ್ಲಿಲ್ಲ. ಬೇಂದ್ರೆ ಅವರು ದಾರಿ ತಪ್ಪಿ ಅರ್ಚ್ಕೊಂಡು ಕಿರ್ಚ್ಕೊಂಡು ಎಲ್ಲದೋ ಹೋಗ್ಬಿಡೋರು. ಪೂತಿನ ಬಾಯೇ ಬಿಟ್ಟಿದ್ದಿಲ್ಲ. ಈ ಪರಿಸ್ಥಿತಿನಲ್ಲಿ ಆಮೇಲೆ ಇನ್ನು ಯಾರನ್ನ ಹೆಸರು ಹೇಳಿದ್ರು ಕೂಡ ನೀವು ಕಾರಂತರು, ಸಿಟ್ಟು ಬಂದ್ಬಿಡೋದು ಅವರಿಗೆ. ಮಾತಾಡ್ತಾ ವಿಪರೀತ ಸಿಟ್ಟು ಬಂದ್ಬಿಡೋದು. ಕೃಷ್ಣ ಇಲ್ವೇ ಇಲ್ಲ, ಅದೊಂದು ಧ್ವನಿ ಅಂದ್ರೆ ಅದು ಬೋರ್ಗರೆತ. ನಾನು ಆಮೇಲೆ ಯಾರ ಭಾಷಣನೂ ಕೇಳಿಲ್ಲ. ಅದು ಬಿಡಿ, ಅದು ನನ್ನನ್ನು ನಾನು ಹೇಳ್ಕೋಬಾರ್ದು. ಎಲ್ಲರೂ ಏನಂತಂದ್ರೆ ನೀನು ಕೃಷ್ಣ ಇರ್ತಾರನೇ ಮಾತಾಡ್ತೀಯಾ ಅಂತ ಹೇಳಿ ಎಲ್ಲರೂ ಅಂತ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅವರು ಇವರು ಇವು ನಮ್ಮ ಕಾಲದ ಆನಾಕೃಷ್ಣರಾಯ ಅನ್ನೋ ಹಾಗೆ ಹೇಳ್ತಾರೆ. ಅದು ಬೇಡ, ಅದೇನು ಸಪ್ರತಿಷ್ಠೆ ಆಗಬಾರ್ದು. ಆದರೆ ಅವತ್ತು ಮಾತಾಡಿದ ರೀತಿ ಅಷ್ಟೇ ಅದ್ಭುತ. ಇಡೀ ಸಮ್ಮೇಳನವೇ ನಡುಗೋಗ್ಬಿಡ್ತು ಎಲ್ಲ. ಹಂಗೆ ಮಾತಾಡೋದು ಹನುಮಂತಯ್ಯನವ್ರ ಬಗ್ಗೆ. ಅವರಿಗೆ ಮತ್ತೆ ಅವರ ವ್ಯಕ್ತಿತ್ವ ಸ್ಥಾಪಿತಗೊಳ್ಳೋದಕ್ಕೆ ಅಂದ್ರೆ ಹನುಮಂತರಾಯರು ಕನ್ನಡ ವಿರೋಧಿ ಅಲ್ಲ ಅಂತ
ಕನ್ನಡಕ್ಕೆ ಏನು ಮಾಡಿದ್ದಾರೆ ಹನುಮಂತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿರೋದೇ ಕೆಂಗಲ್ ಹನುಮಂತ ಇರೋ, ಅವರು ಕನ್ನಡ ವಿರೋಧಿ ಆಗಕ್ಕಾಗತ್ತಾ? ಯೋಚನೆ ಮಾಡಬೇಕಲ್ಲ. ಸೊ ಇರಲಿ, ಅದೊಂದು ಘಟ್ಟ, ಅದನ್ನು ಕೇಳುವ. ಆಮೇಲೆ ಅವರು ಸ್ವಲ್ಪ ದಿನವೇ, ಅದೆಷ್ಟು ದಿನ ಇದ್ರೋ ಗೊತ್ತಿಲ್ಲ, ತೀರ್ಕೊಂಡ್ರು ಅವರು ಕೃಷ್ಣಯ್ಯರು. ಏನು ಜನಸಾಗರವೇ ವಿಶ್ವೇಶ್ವರಂನಲ್ಲೋ ಏನೋ ಅದು ಮನೆಯದು, ಮಿನರ್ವ ಸರ್ಕಲ್ಗೆ 2ನೇ ಕ್ರಾಸೆ ಮನೆ. ಅಲ್ಲಿ ಕೃಷ್ಣಯ್ಯರು ತೀರ್ಕೊಂಡ್ರು. ಎಲ್ಲ ಮಾಸ್ತಿಯವರು ಇಂದ ಹಿಡಿದು ಯಾರ್ಯಾರಿದ್ರು. ಆವತ್ತು ನಾನು ಲಂಕೇಶ್ ನೋಡಿದ್ದೆ. ಲಂಕೇಶ್ ಒಳಗಡೆ ಹೋದಾಗ ಕಾಣಲಿಲ್ಲ, ದೇಹ ನೋಡೋದಕ್ಕೆ. ಒಂದು ಮರದ ಕೆಳಗಡೆ ಅದು ಅನ್ನಪೂರ್ಣ ಅಂತ ಕೃಷ್ಣಯ್ಯನ ಮನೆ ಹೆಸರು. ಅದು ಹಾಗೇ ಇತ್ತು. ಎಲ್ಲರಿಗೂ ಅನ್ನ ಹಾಕೋರು, ದಿಕ್ಕು ದಿವಾಳಿ ಇಲ್ಲದೆ ಇದ್ದವ್ರಿಗೆಲ್ರಿಗೂ ಅವ್ರ ಮನೇನ ಅನ್ನ ಸಿಗ್ತಾ ಇತ್ತು. ಹೋದವ್ರಿಗೆಲ್ಲ ಊಟ ಮಾಡೋ, ಅವ್ರು ಇರಲಿ ಇಲ್ಲದೆ ಇರಲಿ ಕೃಷ್ಣಯ್ಯರು ಊಟ. ಸುಮ್ಮನೆ ನೋಡಕ್ಕೆ ಹೋದವ್ರಿಗೆಲ್ಲ ಊಟ ಹಾಕೋ, ಆ ಥರ ಇತ್ತು. ಆಕೆ ಮಾತಾಯಕ್ಕೆ ವಸಂತಾದೇವಿ ಅಂತ ಅವ್ರ ಹೆಸರು, ಶ್ರೀಮತಿಯವರ ಹೆಸರು. ಎಷ್ಟು ಮಕ್ಕಳು ಅವರಿಗೆ? ಅವರಿಗೆ ಹೆಣ್ಮಕ್ಳು ಇದ್ರು, ಗಂಡು ಮಕ್ಕಳು ಇದ್ರು. ಒಟ್ಟು ಬಹುಶಃ 4 ಇರಬಹುದೇನೋ, ಗೊತ್ತಿಲ್ಲ. ಮುಂದೆ ಯಾರು ಆ ತಲೆಮಾರು ಬರಲಿಲ್ಲ. ಅಲ್ಲ, ಅದು ಆಮೇಲೆ ಹೇಳ್ತೀನಿ. ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಅವ್ರು ಹೇಳಿದ್ರು. ನೀವು ಕೇಳೇ ಬಿಟ್ರಿ, ಹೇಳೇ ಬಿಟ್ರಿ. ಬೇಡ ಬೇಡ, ನೀವು ಮುಂದುವರಿ. ಸೊ ಆದ್ರಿಂದ ಏನಾಯ್ತು, ಅವತ್ತು ಎಲ್ಲರೂ ಬಂದರು. ಏನಾಯಿತು, ಎಲ್ಲಿ ಬಹುಶಃ ಬನಶಂಕರಿ ಇದರಲ್ಲಿ ಕ್ರಿಮಿಟೋರಿಯಲ್ ಮಾಡಿದ್ರು ಏನೋ ಒಂದು ಕಾನ್ಸೆಪ್ಟ್. ನಾವೇನು ಹೋಗಲಿಲ್ಲ, ನಾನು ಚಿಕ್ಕ ಹುಡುಗಾಗ 70ರಲ್ಲಿ ಅಂತಂದರೆ ಚಿಕ್ಕವನು ನಾನು. ಆದರೆ ನಾನು ಕೃಷ್ಣಯ್ಯರನ್ನ ತೀರ್ಕೊಂಡಾಯಿತು, ಆ ಸಮಾರಂಭ ಆಯಿತು. ನಾನು ಮೊದಲು ಕೇಳಿದ್ದು ನಮ್ಮ ತಾತ ಅವ್ರ ಬಾಯಿನಲ್ಲಿ. ಅವ್ರಿಗೆ ಅವ್ರ ಸ್ನೇಹಿತರು ಯಾರು ಅಂತಂದರೆ ಹೊಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡ್ತಾ ಇದ್ದವರು. ಎಷ್ಟೋ ಕಂಪನಿಗಳಲ್ಲಿದ್ದರು. ಯಾವುದೋ ಮೊದಲ ಸಿನಿಮಾದಲ್ಲೇ ಅವರೊಂದು ಪೂಜಾರಿ ರೋಲ್ ಮಾಡಿದ್ದನ್ನು ಹೇಳ್ತಾ ಇದ್ರು. ಪೂಜಾರಿ ರೋಲ್ ಮಾಡಿದ್ದಾರೆ ಚಲನಚಿತ್ರದ ಅಂತ. ಪೂಜಾರಿಗೆ ರೋಲ್ಗೆ ಅವ್ರ ಹೆಸರಿದ್ದು ಭಾಳ ಪ್ರಸಿದ್ಧರವರು ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ನಾನು ಬಂಗಾರಪೇಟೆನಲ್ಲಿ ಯಾವುದೋ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಾನು ಒಂದು ಭಾಷಣಕ್ಕೆ ಹೋಗಿದ್ದಾಗ, ಅಲ್ಲಿ ನಮ್ಮ ಕುಟುಂಬ ಇದೆ ಅಂಥೇಳಿ, ಬಂಗಾರದಂದರೆ ನಮ್ಮ ಬಂಧುಗಳಿದ್ದಾರೆ ಅಂತೇಳಿ ಕರ್ಕೊಂಡು ಹೋದಾಗ, ಅಲ್ಲಿ ಬಂದು ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂತಿದ್ರು. ನನಗೆ ತಾತ, ಏನೋ ಬರೀತಾ ಇದೆಯಂತೆ. ಹೌದು, ಈ ಥರ ಸಾಹಿತ್ಯದಲ್ಲೇ ನಾನು ಮುಂದುವರಿಬೇಕು ಅಂತ ಹೇಳಿ ಮಾಡಿದ್ದೀನಿ. ಒಂದು ಪುಸ್ತಕ ಬಂದಿದೆ ಪದ್ಯ, ಅದೆಲ್ಲ ಬೇಡ, ಒಂದು ಕಾದಂಬರಿ ಬಿಡಿ, ಕೃಷ್ಣಯ್ಯರಿಗೆ ಹೇಳಿ ಮುನ್ನುಡಿ ಬರೆಸ್ಕೊಡ್ತೀನಿ ಎಂದರು ಅವರು, ನಮ್ಮ ತಾತ ಅವರು. ಅಷ್ಟು ದೊಡ್ಡ ವ್ಯಕ್ತಿ ಅವರು. ಎಲ್ಲ ಕಂಪ್ನಿಗಳಲ್ಲಿ ಇದ್ದರು ಅವರು. ಕೊನೆಗೆ ಮಹಾದೇವ ಸ್ವಾಮಿಯವರ ಕಂಪ್ನಿ, ಮಹಾದೇವಪ್ಪ ಅವ್ರ ಕಂಪ್ನಿನಲ್ಲೂ ಅವರು ನಮ್ಮ ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿದ್ದರು. ಭಾಳ ದೊಡ್ಡ ಹೆಸರದು. ಸರಿ, ಅದು ನಾನು ಆಗ ಕಾದಂಬರಿ ಬರೀಲೂ ಇಲ್ಲ. ಅವರು ಹೊರಟೋದ್ರು, ಆನಾ ಕೃಷ್ಣಯ್ಯರು ಹೊರಟೋದ್ರು. ಆದರೆ ಅವರ ಮಾತುಗಾರಿಕೆ ಇದೆಯಲ್ಲ, ನನಗೆ ದೃಷ್ಟಿನಲ್ಲಿ ಆನಾ ಕೃಷ್ಣಯ್ಯರ ವ್ಯಕ್ತಿತ್ವ ಜನಸಂಪರ್ಕ ಮತ್ತು ಮಾತುಗಾರಿಕೆನಲ್ಲೇ ಇದ್ದದ್ದು. ಅವ್ರ ಬರವಣಿಗೆಗಿಂತ ಅವರು ಯಾವ ಊರಿಗೆ ಹೋದರೂ ಎಲ್ಲ ವೃತ್ತಿಪರರು, ಉದ್ಯೋಗಸ್ಥರು ಎಲ್ಲರೂ ಕೂಡ ಕೃಷ್ಣಯ್ಯರು ಬಂದಿದ್ದಾರಂತೆ, ಕೃಷ್ಣಯ್ಯರು ಬಂದಿದ್ದಾರೆ ಅಂತ ಎಲ್ಲ ಸೇರ್ಕೊಂಡ್ಬಿಡೋರು. ಎಲ್ಲಿಗೆ ಹೋದ್ರು, ಬಾಂಬೆಗೆ ಹೋದ್ರು. ಅದೊಂದು ದಾಖಲಾಗಿದೆ ಆ ಮಾತು. ಬಾಂಬೆನಲ್ಲಿ ಹೋಗಿದ್ರು. ಇಲ್ಲಿ ಯಾರಿಗೂ ಅಷ್ಟು ಕನ್ನಡ ಬರಲ್ಲ, ಕನ್ನಡಿಗರೇ ಅವರು, ಕನ್ನಡ ಬರುವುದಿಲ್ಲ, ಅದರಿಂದ ನೀವು ಇಂಗ್ಲೀಷಲ್ಲಿ ಮಾತಾಡಬೇಕು. ಅವ್ರು ಓದಿರೋದು ಹೈಸ್ಕೂಲ್ ಮಟ್ಟದ ಅಷ್ಟೇ, SLC ಓದಿದ್ರು ಕೃಷ್ಣಯ್ಯರು. ಇಂಗ್ಲೀಷ್ನಲ್ಲಿ ಮಾತಾಡಿದ್ರಂತೆ, ಬರೀತಾರೆ, ಯಾರೋ ಬರೆದಿದ್ದಾರೆ ಆ ಮಾತನ್ನು. ಅದ್ಭುತ, ಯಾರೋ ಆ ದೇಶದಿಂದನೇ ಬಂದು ಮಾತಾಡ್ದಾಗಿತ್ತಂತೆ. ಅದು ಕೃಷ್ಣಯ್ಯರ ಯೋಗ್ಯತೆ, ಸಾಮರ್ಥ್ಯ, ಪ್ರತಿಭೆ, ಸಾಮರ್ಥ್ಯ. ಆಮೇಲೆ ಇನ್ನೊಂದೇನಿತ್ತು ಕೃಷ್ಣಯ್ಯರು ನಾನು ಕೇಳಿದ್ದು, ಇದು ನನ್ನ ಒಳಗಡೆ ಬಹಳ ಒಳಗಡೆ ಅಂತರಾಳದಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ತುಂಬಿಕೊಳ್ಳುವಂಥ ವಿಷಯ ಇದು. ಅವಾಗಿಂದ ಏನು, ಯಾವುದೋ ಊರಿಗೆ ಬರ್ತಾರೆ, ನಿಮ್ಮ ಊರಿಗೆ ಬರ್ತಾರೆ, ನಮ್ಮ ಊರಿಗೆ ಬರ್ತಾರೆ, ಏನೋ ಕೆಲಸಕ್ಕೆ ಬಂದಿದ್ದಾರೆ, ಕೃಷ್ಣಯ್ಯರು ಬಂದಿದ್ದಾರಂತೆ, ಕರೆಸಿ. ಏನು ಮಾತಾಡಬೇಕು, ಏನೋ ಒಂದು ವಿಷಯ, ಬಾದಾಮಿ ಬಗ್ಗೆ ಮಾತಾಡಿ, ಅಲ್ಲ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಬಗ್ಗೆ ಮಾತಾಡಿ, ಅಥವಾ ಬೇಂದ್ರೆಯವ್ರ ಬಗ್ಗೆ ಮಾತಾಡಿ, ಅಥವಾ ಕನ್ನಡ ಸಾಹಿತ್ಯದಲ್ಲಿ ಯಾವುದೋ ಒಂದು ಘಟ್ಟ ಕುರಿತು ಮಾತಾಡಿ. ಯಾವ ಸಿದ್ಧತೆಯೂ ಇಲ್ಲ ಅವರಿಗೆ. ಇಂಥ ವಿಷಯ ಮಾತಾಡಿ ಅಂದರೆ ಮಾತಾಡದೆ ನಿರರ್ಗಳವಾಗಿ 3 ಗಂಟೆ ಮಾತಾಡ್ತಾ ಇದ್ರು ಅವರು. ಇದು ಕೃಷ್ಣಯ್ಯರಿಗಿದ್ದಂಥ ಬೆಲೆ. ಆಮೇಲೆ ಭಾಳ ಮುಖ್ಯವಾಗಿ ನನಗನ್ಸಿದ್ದು, ಅವರು ಪ್ರಗತಿಶೀಲ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಚಳುವಳಿ ಹುಟ್ಟಾಕೋದ್ರಲ್ಲಿ ಕೃಷ್ಣಯ್ಯರೇ. ಅದಕ್ಕೆ ಮುಂಚೆ ಯಾರೂ ಇಲ್ಲ. ನಾವು ಮೊದಲು ಮಾತಾಡ್ಕೊಂಡಂಥ ಆ ಒಂದು 30 ಜನ ಅವ್ರು ಯಾರು ಚಳುವಳಿಕಾರರಲ್ಲ. ಇಳಿದು ಚಳುವಳಿ ಮಾಡಬೇಕು ಅಂತ ಹೊರಟವ್ರು ಯಾರೂ ಇಲ್ಲ ಅಲ್ಲಿ. ಚಳುವಳಿ ಶುರು ಮಾಡಿದ್ದೇ ಕೃಷ್ಣಯ್ಯರು. ಎಲ್ಲಕ್ಕೂ ಕನ್ನಡದ ಚಳುವಳಿ ಶುರು ಮಾಡಿದ್ದು 63 ಸುಮಾರಿಗೆ, 62, 63 ಸುಮಾರಿಗೆ, ಅದು ಕೃಷ್ಣಯ್ಯರೇ.
ಇಲ್ಲಿ ಆ ಕೋಟೆಯಲ್ಲಿ ಇದರಲ್ಲಿ ನಡೀತಾ ಆವರಣದಲ್ಲಿ ನಡೀತಾ ಇದ್ದ ಏನು ಸಮ್ಮೇಳನ ಆಯ್ತಲ್ಲ 70ರಲ್ಲಿ, ಅಲ್ಲಿ ಯಾವ ವರ್ಷವೂ ಕೂಡ ಸಂಗೀತ ಕಾರ್ಯಕ್ರಮಗಳು ನಡೀತದೆ. ಯಾರೋ ನಾರಾಯಣ ಸ್ವಾಮಿ ಅಯ್ಯಂಗಾರನ್ನವರು ಅದನ್ನು ಇವತ್ತಿಗೂ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರ ಮಗ ಅದನ್ನು ನಡ್ಸ್ಕೊಂಬರ್ತಾ ಇದ್ದಾರೆ. ವರ್ಷವೂ ಅಲ್ಲಿ ಅದ್ಭುತವಾದ ಸಂಗೀತ ಮಹೋತ್ಸವ ನಡೆಯುತ್ತೆ. ಪ್ರತಿ ಸಲನೂ ಕೂಡ ತಮಿಳಿನವ್ರಿಗೆ ಆದ್ಯತೆ ಅಲ್ಲಿ, ತಮಿಳು ಕಲಾವಿದರಿಗೆ. ಅಲ್ಲಿಂದ ಶುರುವಾಯಿತು ಕನ್ನಡ ಚಳುವಳಿ. ಅದು ಆಮೇಲೆ ಸಿನಿಮಾಗೆ ತಿರುಗ್ತದು. ಸಿನಿಮಾ ಕೂಡ ತಮಿಳು ಸಿನಿಮಾಗಳನ್ನ ಹೆಚ್ಚು ಬೆಂಗಳೂರಿನಲ್ಲಿ ಥಿಯೇಟ್ರ್ ತರಿಸ್ತಾರೆ, ಅದನ್ನು ಮಾಡಿಕೊಡೋದು. ಅಲ್ಲಿಂದ ಇವರೆಲ್ಲ ಹುಡುಗರು ಆಗ ಬೆಳಗ್ಗೆ ಬಂದರು. ವಾಟಾಳು ಗೀಟಾಳು ಇಂಥವರೆಲ್ಲ ಹುಡುಗರೇ ಆಗ ಅವರಿಗೆ ಅನಾಕೃಷ್ಟ ಇದೆ. ಜೊತೆಗೆ ಬಂಟ ಅಂದರೆ ಅವರಿಗೆ ಬಲಗೈ ಬಂಟ ಅಂದರೆ ಮಾರಾಮೂರ್ತಿ ಅವರು, ಈ ಥರ ಬೇರೆ ಸಂಜೀವಯ್ಯ ಅವರು ಅವರಿವರು ಇತ್ಯಾದಿ ಎಲ್ಲ ಇದ್ದರು. ಅದು ಬೇರೆ ಅನಾಕೃಷ್ಟ ಇರು. ಹೀಗೆ ಪ್ರಗತಿಶೀಲ ಚಳುವಳಿಯನ್ನು ಮಾಡಿ ಹಿಂದೆ ಅವರೇ ಬಹುಶಃ ಆ ಗುಂಪಿನವರೇ ಈ ಕರೆದಿರ್ಬೇಕಿದ್ದನ್ನು. ನವೋದಯದವರು ಬರೀ ಹತ್ತಿ ಪಕ್ಕಿ ಬಗ್ಗೆ, ಹೂವಿನ ಬಗ್ಗೆ, ದೇವರ ಬಗ್ಗೆ ಪದ್ಯ ಬರೆಯೋರೆಲ್ಲ ನವೋದಯದವರು ಅಂತ ಮಾಡಿಬಿಟ್ಟು ಸಾಮಾನ್ಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ ಈ ಥರದ ಆ ಕುರಿತು ಬರೀಬೇಕು ಅಂಥೇಳಿ ಒಂದು ಚೌಕಟ್ಟನ್ನು ಏನೋ ನಿರ್ಮಾಣ ಮಾಡಿಕೊಂಡು ಇವರೆಲ್ಲರೂ ಬರೀಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅನಾಕೃಷ್ಟಾಯರು ಇದು. ಆದರೆ ನನ್ನ ದೃಷ್ಟಿನಲ್ಲಿ ಅವರು ಪೂರ್ಣವಾಗಿ ಹೇಳಿದರೂ ಕೂಡ, ಹೋರಾಟ ಮಾಡಿದರೂ ಕೂಡ, ಈಗ ನೀವು ಬಾಂಬೆ ಹೋದಾಗ ಇಂಗ್ಲೀಷಲ್ಲಿ ಮಾತಾಡಿ ಅಂದರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅನ್ನೋಕ್ಕಾಗುತ್ತಾ? ಹಾಗೆ ಅದು ಅನಾಕೃಷ್ಟಾಯರ ಸ್ವಭಾವ. ಆದ್ದರಿಂದ ಏನಾಗೋಯ್ತು, ಅವರು ಅದು ಬರೀರಿ ಅಂತಂದ್ರು. ಅವರು ಬೇರೆ ಬೇರೆ ಧರ್ಮ ಮಠಾಧಿಪತಿಗಳು ಇಂಥವ್ರ ಕುರಿತು ಕೂಡ ಅವರು ಬರೆದಿದ್ದಾರೆ, ಪುಸ್ತಕಗಳು ಬರೆದಿದ್ದಾರೆ. ಅದನ್ನು ತಡೆ ಹಿಡಿಲಿಕ್ಕಾಗಲೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಹೇಳಲೇಬೇಕು ಅಂದರೆ ಜಾಚಾನಿ ಬಗ್ಗೆ ಒಂದು ಪುಸ್ತಕ ಬರೆದಿರೋರು ಅನಾಕೃಷ್ಟಾಯರು. ಇವತ್ತು ಚನ್ನಮಲ್ಲ ವೀರಭದ್ರ ಸ್ವಾಮಿಯವರಿರಲ್ಲ ಮಠ ಇದೆಯಲ್ಲ, ಆ ಮಠದ ಆ ಕಾಲದ ಸ್ವಾಮೀಜಿಯವರು ಜಾಚಾನಿಯವರು. ಅವರು ಅಪಾರವಾದ ಕನ್ನಡಕ್ಕೆ ಕೆಲಸ ಮಾಡಿದ್ದಾರೆ. ಸಾಮಾನ್ಯ ಅಲ್ಲ, ಕೇವಲ ಅವರು ವೀರಶೈವನೋ ಲಿಂಗಾಯತನೋ ಆ ಇದಕ್ಕೆ ಮಾತ್ರ ಚೌಕಟ್ಟಿಗೆ ಒಳಪಟ್ಟವರಲ್ಲ ಜಾಚಾನಿಯವರು. ಭಾಳ ದೊಡ್ಡ ವ್ಯಕ್ತಿತ್ವ ಇದ್ದವರು. ನಾನೇ ಒಂದು ಕಡೆ ಎಲ್ಲೋ ಹೇಳಿದ್ದೀನಿ, ಅವ್ರನ್ನ ಅಂಥವ್ರನ್ನೂ ಒಬ್ಬರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಬೇಕಾಗಿತ್ತು ಅಂಥೇಳಿ ಅಂತ. ನಾವು ಮುಂದೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಿಗೆ ಪಟ್ಟಿನಲ್ಲಿ ಜಾಚಾನಿಯವರು ಒಂದು ಜಾಗ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರ ಬಗ್ಗೆ ಮಾತಾಡೋಣ ಆಮೇಲೆ. ಆದರೆ ಅವ್ರ ಬಗ್ಗೆನೂ ಪುಸ್ತಕ ಬರೆದಿದ್ದಾರೆ ಇವರು. ಹಾಗೆ ಏನಾಗೋಯ್ತು, ಪಕ್ಕ 100ಕ್ಕೆ 100 ಪ್ರಗತಿಶೀಲರು ನಿರಂಜನ ಅವರು. ಅಂದರೆ ಪ್ರಗತಿಶೀಲರು ಅಂದ್ರೆ ಏನು, ಅದು ಕಮ್ಯುನಿಸಮ್ ಅಂತ, ಕಮ್ಯುನಿಸ್ಟ್ ಸಿದ್ಧಾಂತ, ಕಾರ್ಮಿಕರ ಪರವಾಗಿಯೇ ಧ್ವನಿ ಎತ್ತಬೇಕು, ಅವ್ರ ಕಷ್ಟ ಸುಖಕ್ಕೆ ಬರವಣಿಗೆ ಸಾಹಿತಿಗಳು ಮಿಡಿಬೇಕು ಇತ್ಯಾದಿ ಅಂತ. ಅದು ಇವತ್ತಿನವರೆಗೂ ಇದೆ, ಏನು ಬೇರೆ ವಿಷಯ. ಆ ದಾರಿನಲ್ಲಿ ಮೊದಲು ಹೆಜ್ಜೆ ಇಟ್ಟವರು ನಿರಂಜನರು. ಅವ್ರು ಏನು ಮಾಡಿದ್ರು, ಇದು ಪ್ರಗತಿಶೀಲ ಅನ್ನೋದು ಶೀಲವೇ ಇಲ್ಲದ, ಪ್ರಗತಿಯೇ ಇಲ್ಲದ ಅಂತ ಹೇಳಿ ತಿರುಗಿಬಿದ್ರು. ಕಟ್ಟಿಮನಿಯವರು, ಬಸವರಾಜ ಕಟ್ಟಿಮನಿಯವರು ಮತ್ತು ಇವರು. ಅದಕ್ಕೆ ಏನು ಮಾಡಿಬಿಟ್ರು ಇವರು, ಶ್ರೀರಂಗರನ್ನು ಸೇರಿಸ್ಕೊಂಡ್ಬಿಟ್ರು. ಶ್ರೀರಂಗರವರು ಯಾವ ನವೋದಯನೂ ಅಲ್ಲ, ಪ್ರಗತಿಶೀಲನೂ ಅಲ್ಲ, ನವ್ಯ ಯಾವುದಕ್ಕೂ ಅಲ್ಲ, ಯಾವುದು ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನವ್ಯದಲ್ಲಿ ಕನ್ನಡದ ಮೊಟ್ಟ ಮೊದಲನೇ ನವ್ಯ ಕಾದಂಬರಿ ಯಾವುದು ಅಂದರೆ ಶ್ರೀರಂಗರು ಬರೆದ ವಿಶ್ವಾಮಿತ್ರ ಸೃಷ್ಟಿ ಕಾದಂಬರಿ. ಅದು ಹಾಗೆ ಇದೆ. ಪ್ರಜ್ಞಾ ಪ್ರವಾಹ ತಂತ್ರವನ್ನು ಬಳಸಿ ಅವರು ಬರೆದಿದ್ದಾರೆ. ಹಾಗಾಗಿ ಏನಾಗೋಯ್ತು, ಒಂದು ಸಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ, ಪ್ರಗತಿ ರಂಗ ಅಂತ ಹೆಸರಿತ್ತು. ನಿರಂಜನರು ಕಟ್ಟಿದ್ದಿದ್ದು ನಿಂತು, ಕಟ್ಟಿಮನಿಯವರು ನಿರಂಜನರು ಸೇರಿ ಕಟ್ಟಿದ್ದೇನೋ ಪ್ರಗತಿ ರಂಗ. ಇದು ಪ್ರಗತಿಶೀಲ. ಇಲ್ಲಿ ಶೀಲವೇ ಇಲ್ಲ, ಎಲ್ಲ ಶೀಲ ಕಳ್ಕೊಂಡವರು, ಶೀಲ ತೆಗೆಯೋರು ಅಂತಲೇ ಇವ್ರಿಗೆಲ್ಲರಿಗೂ ಬ್ರ್ಯಾಂಡ್. ಕುಡಿಯೋದು, ಬೇರೆ ಬೇರೆ ಹಾದರ ಇತ್ಯಾದಿ ಇವರೆಲ್ಲ ಮಾಡ್ತಾ ಇದ್ರು. ಅದು ಪಟ್ಟಿ ಕೊಡ್ಲೇನೋ ಅನ್ನೋ ಹಾಗೆ ಇವರೆಲ್ಲ ಮಾತಾಡ್ತಾ ಇದ್ರು. ಅವತ್ತೇನಾಗೋಯ್ತು, ಒಂದು ಮೊದಲನೇ ಸಮಾರಂಭ. ಇದನ್ನು ಬರೆದಿರೋದು ಬೇರೆ ಯಾರೂ ಅಲ್ಲ, ಲೇಖನ ನಿರಂಜನರೇ ಬರೆದಿದ್ದಾರೆ. ನಿರಂಜನರಷ್ಟು ಅಂಕಣ ಬರೆದವ್ರು ಯಾರೂ ಇಲ್ಲ. ಎಲ್ಲ ಪತ್ರಿಕೆಗಳು ಸತತವಾಗಿ ಬರೀತಾ ಇದ್ದಂಥ ಒಬ್ಬ ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ವ್ಯಕ್ತಿ. ನಿರಂಜನರ ಬಗ್ಗೆ ಆಮೇಲೆ ಮಾತಾಡೋಣ. ಅಲ್ಲಿ ಏನಾಗೋಯ್ತು, ಶ್ರೀರಂಗರ ಅಧ್ಯಕ್ಷರು ಕಟ್ಟಿಮನಿಯವರು, ನಿರಂಜನ, ಇನ್ನೂ ಯಾರ್ಯಾರೋ ಎಲ್ಲ ಭಾಷಣ. ಅಲ್ಲಿಗೆ ಅನಾಕೃಷ್ಟಾಯರು ಬಂದರು ಆ ಸಭೆಗೆ. ಯಾಕೆ, ಯಾರೋ ಕರ್ಕೊಂಬಂದಿದ್ದಾರೆ. ಅವರು ನಿಜವಾದ ಅಭಿಮಾನಿಗಳು ಅನ್ನೋದಕ್ಕೋ, ಭಕ್ತರು ಅಂತಿರೋ, ಆರಾಧಕರು ಅಂತಿರಲ್ಲ. ನಾವು ಈಗ ರಾಜಕುಮಾರಿಗೆ ಹೇಳ್ತೀವಲ್ಲ, ಹಾಗೆ ಇದ್ದವ್ರು ರಾಜಕುಮಾರನೂ ಸೇರಿಸ್ಕೊಂಡು. ಹೌದೌದು, ಅನಾಕೃಷ್ಟಾಯರೇ
ಅದು ಯಾವುದೋ ಒಂದು ಸಿನಿಮಾ ನೋಡಿದೆ ಮೊನ್ನೆ ಮಕ್ಕಳ ಸೇನೆ ಅಂತ ಅದು ಎಂಥದ್ದು ಇದೆ, ಅದರಲ್ಲಿ ನರಸಿಂಹರಾಜ್ ಅವರು ಕಾಳಿಂಗರಾಯರು ಬಂದು ಹಾಡು ಹೇಳ್ತಾರೆ, ಪ್ರಯಾಣ ಮಾಡ್ತಾರೆ, ಅಡಿಗಿರ್ದೋ ಯಾವುದೋ ಒಂದು ಪದ್ಯ ಅದು ಅಥವಾ ನರಸಿಂಹಸ್ವಾಮಿದು. ಅಲ್ಲಿ ಕೃಷ್ಣರಾಯರನ್ನ, ನಿಜವಾದ ಕೃಷ್ಣರಾಯರನ್ನ ಈ ದಿನ ಕೃಷ್ಣರಾಯರು ಕನ್ನಡದ ಅಭಿಮಾನದ ಬಗ್ಗೆ, ಚಲನಚಿತ್ರದ ಬಗ್ಗೆ ಮಾತನಾಡುತ್ತಾರೆ ಅಂತ ನರಸಿಂಹರಾಜ್ ಅವರು ಇವರು ಎಲ್ಲರೂ ಕೃಷ್ಣರಾಯರ ಭಕ್ತರೆ. ನರಸಿಂಹರಾಜ್ ಅವರು ಎಲ್ಲರೂ ಎಲ್ಲರೂ ಅದರಲ್ಲಿ ಅನುಮಾನವಿಲ್ಲ. ಅದು ಮುಂದೆ ಮಾತಾಡೋಣ ಏನಾರು. ಸರಿ, ಏನಾಯ್ತು ಅವತ್ತು? ಇವರು ಬೈದಿದ್ದೆ ಪ್ರಗತಿಶೀಲ ಅಂದರೆ ಆಗ ಹಾಳಾಗೋಯ್ತು. ಅವ್ರದ್ದೇ ಆದ ದಾರಿ ಹಿಡ್ಕೊಂಡ್ರು. ಅವರು ಮಠಾಧಿಪತಿಗಳ ಕುರಿತು ಅವ್ರ ಕುರಿತು ಇವ್ರ ಕುರಿತು ಎಲ್ಲ ಬರೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಇತ್ಯಾದಿ. ಅವನು ಯಾವನೋ ಒಬ್ಬ ಸಭೆಯಲ್ಲಿ ಇದ್ದವನು ಎದ್ದುಬಿಟ್ಟು ಹೇಳಿದಾರೆ, ಸ್ವಾಮಿ ನೀವು ಇಷ್ಟೊತ್ತು ಬೈತಾ ಇದ್ದೀರಲ್ಲ, ಯಾರ ಬಗ್ಗೆ ಗೊತ್ತಾ ನಿಮಗೆ? ಕೃಷ್ಣರಾಯರ ಬಗ್ಗೆ ತಾನೇ. ಎದುರುಗಡೆನೆ ಕೂತಿದ್ರಲ್ಲ, ಅವ್ರನ್ನೂ ಮಾತಾಡಕ್ಕೆ ಕರೀರಿ ಅಂದ್ಬಿಟ್ಟ ಅವನು. ಅದ್ಭುತ. ಇದು ನಿಜವಾದ ಕೃಷ್ಣರಾಯರ ತತ್ವ ಅನ್ನೋದು ಹೇಳಿದೆ. ಆ ಕೃಷ್ಣರಾಯರು ಕೆಳಗಡೆ ಇದ್ದಾರೆ, ಮೇಲ್ಗಡೆ ಶ್ರೀರಂಗರ ಅಧ್ಯಕ್ಷತೆ. ಇಬ್ಬರು ಒಂದೇ ಸಮಕಾಲೀನರು, ಇಬ್ಬರು ಸರಿದೂಗುವ ವ್ಯಕ್ತಿ. ನಿರಂಜನ್ ಬಿಟ್ಬಿಡಿ, ನೆಕ್ಸ್ಟ್ ಅವರು ಇದ್ದಾಗೆ. ಈಗ ರಾಜಕುಮಾರ್ ಜೊತೆ ವಿಷ್ಣುವರ್ಧನ್ ಹೋಲಿಸೋದು ನಾನ್ ಸೆನ್ಸ್ ಅನ್ನೋನು ನಾನು. ಯಾಕಂದ್ರೆ ಅವ್ರು ಆ ಕಾಲದವ್ರು ಅಲ್ಲ. ಆಮೇಲೆ ಬಂದವರಲ್ಲಿ ವಿಷ್ಣುವರ್ಧನ್ ನಾವು ಗೌರವಿಸೋಣ, ಪ್ರೀತಿಸೋಣ, ಅದು ಬೇರೆ. ಹಾಗೆ ನಿರಂಜನರು ಆನಾ ಕೃಷ್ಣರಾಯರಿಗೆ ಸಮನಾದ ವ್ಯಕ್ತಿ ಅಲ್ಲ. ಹಿಂದೆ ಇದ್ದವರು, ಜೊತೆಲಿ ಇದ್ದವರು, ಒಬ್ಬ ಕಿರಿಯ ಗೆಳೆಯ ಅಂತಾರೆ. ಎಲ್ಲರೂ ಬೇಕಾಷ್ಟು ಜನ, ಚದುರಂಗಿರಿ ಇರ್ಬೋದು, ಕೋಚನ್ ಬಸಪ್ಪ ಇರ್ಬೋದು, ವ್ಯಾಸರಾಯ ಬಲ್ಲಾಳರು ಇರ್ಬೋದು, ಇದು ಕೃಷ್ಣಮೂರ್ತಿ ಪುರಾಣಿಕರು ಇರ್ಬೋದು, ಇವರೆಲ್ಲರೂ ಆನಾ ಕೃಷ್ಣರಾಯರ ಕಿರಿಯ ಗೆಳೆಯರು. ಅಥವಾ ಆ ಗುಂಪಲ್ಲಿ ಗುರ್ತಿಸ್ಕೊಂಡವರು, ಅಥವಾ ಅವರಿಂದ ಉಪಕಾರವನ್ನು ಪಡೆದು ಹೆಸರು ಮಾಡಿದವರು ಮೇಲ್ ಬಂದವರು ಅಂತ ಅವ್ರನ್ನ ಇಡ್ಬೋದೇ ಹೊರತು ಅವ್ರನ್ನ ಸಮಕ್ಕೆ ನಾವು ತರಬಾರ್ದು. ಶ್ರೀರಂಗರಾಗಲ್ಲ, ಇಬ್ರು ಸಮಕಾಲೀನರು, ಸಮತೂಕದವರು. ಆಮೇಲೆ ಅದೇನಾಯ್ತು, ಇವ್ರು ಏನ್ ಮಾಡಿದ್ರು, ಶ್ರೀರಂಗರೇ ಕರೆದ್ರು. ಬರ್ದೇ ಅಲ್ಲ ನಿರಂಜನರು, ನಾವು ಯಾರು ಏನೂ ಅನ್ಲಿಲ್ಲ. ಶ್ರೀರಂಗರು ಬಂದು ಮಾತಾಡಿ ಕೃಷ್ಣರಾಯರೇ ಅಂತಂದ್ರು. ಎದ್ದು ಹೋದ ಮೇಲಕ್ಕೆ ತಕ್ಷಣವೇ ಒಂದು ಕಂಡೀಷನ್ ಹಾಕಿದ್ರು. 15 ನಿಮಿಷದಲ್ಲಿ ನೀವು ಏನು ಹೇಳಬೇಕು ಅಂತಿದ್ರು ಅದನ್ನೇ ಹೇಳಿ. ಇದು ನಿರಂಜನರೇ ಬರ್ದಿರೋದು. ಆನಾ ಕೃಷ್ಣರಾಯರಲ್ಲಿ ಇದ್ದಂತಹ ಮಹೋನ್ನತವಾದ ಒಂದು ಶಕ್ತಿ ಅಂದ್ರೆ ಇದು ಅಂತ ಹೇಳಿದ್ದಾರೆ ನಿರಂಜನರು. ಪ್ರಗತಿಶೀಲ ವಿರೋಧಿಸ್ಕೊಳ್ಳಿ ನೀವು, ಆದರೆ ಕೃಷ್ಣರಾಯರನ್ನು ವಿರೋಧಿಸಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನ ಏನು ಮಾಡಿದ್ರು, ತಗೊಂಡ್ರು, ಮಾತಾಡಿದ್ರು. 14 ನಿಮಿಷ ಆಯಿತು. ಏನೂ ಇಲ್ಲ, ಕೈನಲ್ಲಿ ವಾಚ್ ಇಲ್ಲ, ಅಥವಾ ಯಾರು ಟೈಮ್ ಹೇಳಲಿಲ್ಲ, ಎಲ್ಲಿ ಗೋಡೆ ಮೇಲೆಲ್ಲೋ ನನಗೆ ಗೊತ್ತಿಲ್ಲ, ಏನೂ ಇಲ್ಲ ಅಂತ ಬರ್ದಿದ್ದಾರೆ ಇನ್ನು ನಿರಂಜನರು. 14 ನಿಮಿಷ ಮಾತಾಡಿ 1 ನಿಮಿಷ ನಿಮಗೆ ವಾಪಸ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ. ಹೇಳಿ ಇಳಿದ್ಬಿಟ್ಟು ಬಂದ್ಬಿಟ್ರು, ಅಲ್ಲಿ ಕೂತ್ಕೊಳ್ಳಿಲ್ಲ ಅವರು. ಇದನ್ನು ನಿರಂಜನರೇ ಚಿತ್ರಿಸಿರೋದ್ರಿಂದ ಅದಕ್ಕೆ ಮಹತ್ವ ಅಂತ ನಾನು ನೆನಪು ಮಾಡ್ಕೊಂಡು ಓದಿರೋನು ನಾನಾದ್ದರಿಂದ ಅದನ್ನು ಹೇಳ್ತೀನಿ. ಇದು ಕೃಷ್ಣರಾಯರು.